ಮಾಲೂರು ಶಾಸಕರಾದಂತಹ ಕೆ.ವೈ. ನಂಜೇಗೌಡ್ರೆ ಅಕ್ರಮ ಗಣಿಗಾರಿಕೆಯ ರಕ್ಷಕರು ಯಾರು? ಬಂಗಾರಪೇಟೆ ಶಾಸಕರಾದಂತಹ ಎಸ್.ಎನ್. ನಾರಾಯಣಸ್ವಾಮಿ ಅವರೇ, ಈ ರೀತಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ. ತುಂಬಿದ ಸಾಕು ನಾ ಮುಂದು ಅಂತ ಹೇಳ್ಬಿಟ್ಟು ಅಧಿಕಾರಿಗಳಿಗೆ ಕಣ್ಣು ಕಾಣಿಸ್ತಾ ಅಲ್ವಾ? ಮಾರ್ಕೊಂಡೈನ್ ಡ್ಯಾಮ್ ಇದೆ ಇಲ್ಲಿ, ಇದು ಸಾರ್ವಜನಿಕರಿಗೆ ಉತ್ತರ ಬೇಕು. ಮಾಲೂರು ಶಾಸಕರಾದಂತಹ ಕೆ.ವೈ. ನಂಜೇಗೌಡ್ರೆ, ಬಂಗಾರಪೇಟೆ ಶಾಸಕರಾದಂತಹ ಎಸ್.ಎನ್. ನಾರಾಯಣಸ್ವಾಮಿ ಅವರೇ, ಇವತ್ತು ಮಾರ್ಕೊಂಡಯ್ಯನ ಡ್ಯಾಮ್ ಪಕ್ಕದಲ್ಲಿ ಅರಣ್ಯ ಭೂಮಿಯಲ್ಲಿ ನಡೀತಿರುವ ಅಕ್ರಮ ಗಣಿಗಾರಿಕೆಯ ರಕ್ಷಕರು ಯಾರು? ಇದು ಸಾರ್ವಜನಿಕರ ಪ್ರಶ್ನೆ. ಯಾಕಂದರೆ ಇವತ್ತು ಡ್ಯಾಮ್ ಪಕ್ಕದಲ್ಲಿ ರಾಜಾರೋಷವಾಗಿ ಇವತ್ತು ಶಾಸಕರ ಹೆಸರು ಹೇಳಿಕೊಂಡು ಅವರ ಬೆಂಬಲಿಗರು ಪ್ರತಿದಿನ 25ರಿಂದ 30 ಲೋಡು ಕಲ್ಲನ್ನು ಮಾಲೂರು ಮತ್ತು ಜಿಗಣಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಅದು ₹1 ₹2 ಅದೆಲ್ಲ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಪ್ರಕೃತಿ ಸಂಪತ್ತನ್ನು ಲೂಟಿ ಮಾಡಿ ಮಾರಾಟ ಮಾಡ್ತಾ ಇದ್ರು ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು, ಜಿಲ್ಲಾಡಳಿತ, ತಾಲೂಕಾಡಳಿತ, ಸಂಬಂಧಪಟ್ಟ ಪರಿಸರ ಆರೋಗ್ಯ ಇಲಾಖೆಗಳು ಕಣ್ಣಿದ್ದು ಕುರುಡರಂತೆ, ಪ್ರಾಣ ಇದ್ದು ಕೋಮಾ ಸ್ಥಿತಿಯಲ್ಲಿರುವ ರೋಗಿಯಂತೆ ವರ್ತನೆ ಮಾಡ್ತಾರೆ. ಯಾವ ಲೆಕ್ಕ ಸ್ವಾಮಿ? ಇವತ್ತು ಶಾಶ್ವತ ನೀರಾವರಿಗಾಗಿ ಸಾವಿರಾರು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ ಏನು ಉಚ್ಚ ನೀರು ಕೂಡ ಕೊಡಲ್ಲ, ಆ ಮಟ್ಟಕ್ಕೆ ನೀವು ವರ್ತನೆ ಮಾಡ್ತಾ ಇದ್ದೀರಾ. ಇವತ್ತು ಪ್ರಕೃತಿ ದತ್ತವಾಗಿ ತಡೆತಂದು ಮಾರ್ಕೊಂಡೈನ ಡ್ಯಾಮ್ಗೆ ಇವತ್ತು ಅಕ್ರಮ ಗಣಿಗಾರಿಕೆಯಿಂದ ಒಂದು ಅಣೆಕಟ್ಟಿಗೆ ಹಾನಿಕಾರ ಆಗ್ತಾ ಇದೆ, ನೀರು ಕಲುಷಿತವಾಗ್ತಾ ಇದೆ. ಈ ಗಣಿಗಾರಿಕೆಯಿಂದ ಜೆಲಿಟಿನನ್ನು ಉಪಯೋಗಿಸಿ ಆ ಸಿಡಿಮುದ್ದುಗಳಿಂದ ಸುತ್ತಮುತ್ತಲ ಎಲ್ಲ ಪರಿಸರ ಸಂಪೂರ್ಣವಾಗಿ ನಾಶವಾಗ್ತಾ ಇದೆ. ಸರ್ವೆ ನಂಬರ್ 29 ಇದು. ಅರಣ್ಯ ಭೂಮಿನೂ ಇದೆ, ಗೋಮಾಳ ಇದೆ. ಈ ಗೋಮಾಳದಲ್ಲಿ ಕಲ್ಲು ಬಂಡೆಗಳನ್ನು ಕಲ್ಲು ಕೊಟ್ಕೊಡ್ರಿ, ಅದು ಬಿಟ್ಬಿಟ್ಟು ಕಲ್ಲು ಬಂಡೆಗಳನ್ನು ತೆಗೆದು ಇವತ್ತು ಒಂದು ಲೋಡ್ 60,000 70,000 ಮಾರಾಟ ಮಾಡಿ ಪ್ರತಿ ತಿಂಗಳು ನೂರಾರು ಕೋಟಿ ರೂಪಾಯಿ ಹಣವನ್ನು ಲೂಟಿ ಮಾಡ್ತಾ ಇದ್ದಾರಲ್ಲ ಈ ಅಕ್ರಮ ಗಣಿಗಾರಿಕೆರು. ಇವರ ವಿರುದ್ಧ ಕ್ರಮ ಕೈಗೊಳ್ಳೋ ತಾಕತ್ತು ನಿಮ್ಗಿಲ್ವಾ? ಏನು ಮಳೆ ಬಂದದ್ದು ಕೆರೆ ಏನೋ ಡ್ಯಾಮ್ ತುಂಬಿದ ಸಾಕು ನಾ ಮುಂದು ಅಂತ ಹೇಳ್ಬಿಟ್ಟು ಬಾಗಿನೇ ಅರ್ಪಿಸಿರಲಿಲ್ಲ. ಅದರಂತೆ ಅಣೆಕಟ್ಟು ಮತ್ತು ಆ ಒಂದು ನೀರನ್ನು ಈ ಒಂದು ಅಕ್ರಮ ಗಣಿಗಾರಿಕೆಯನ್ನು ರಕ್ಷಣೆ ಮಾಡಿದ ಜವಾಬ್ದಾರಿ ನಿಮ್ಮದಿದೆ. ಎಲ್ಲಿ ಹೋಯ್ತು ನಿಮ್ಮ ಪ್ರಾಮಾಣಿಕತೆ? ಅಕ್ರಮ ಗಣಿಗಾರಿಕೆಯಿಂದ ದುಡ್ಡು ಮಾಡಿ ಇವತ್ತು ಶ್ರೀಮಂತಿಕೆ ಜೀವನ ಮಾಡಬೇಕಾ? ಇದು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಈ ಅಕ್ರಮ ಗಣಿಗಾರಿಕೆಯಲ್ಲಿ ಸುಮಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಜೆಲಿಟಿನ್ ಆಗಿ ಛಿದ್ರ ಆಗಿಬಿಟ್ಟಿದೆ ದೇಹಗಳು. ಆದರೂ ಸಹ ಮಾನವೀಯತೆ ಅನ್ನೋದಿಲ್ಲ. ನಾವು ಒಂದಲ್ಲ ಒಂದಿನ ಸಾಯ್ತೀರಾ, ನೀವು ಸಾಯ್ತೀರಾ, ಎಲ್ಲರೂ ಸಾಯ್ತೀವಿ. ಆದರೆ ಮಾನವೀಯತೆ ಒಳ್ಳೆಯೋದು ಒಂದೇ. ಇವತ್ತು ಪ್ರಕೃತಿ ವಿರುದ್ಧ ನಾವು ದಬ್ಬಾಳಿಕೆ ಮಾಡ್ತಾ ಇದ್ದೀವಿ, ಆ ಕಲ್ಲು ಬಂಡೆಗಳನ್ನು ಹೊಡಿತಾ ಇದ್ದೀವಿ. ಆ ಒಂದು ಇದರಿಂದ ಶಬ್ದ ಮಾಲಿನ್ಯ ಆಗ್ತಾ ಇದೆ, ಜಲಚರಗಳು ಪ್ರಾಣಿಗಳು ಸಾಯ್ತಾ ಇದೆ, ನೀರು ಕಲುಷಿತವಾಗ್ತಾ ಇದೆ, ಪರಿಸರ ನಾಶ ಆಗ್ತಾ ಇದೆ, ರೈತರು ಬೆಳೆದಂಥ ಬೆಳೆ ನಾಶ ಆಗ್ತಾ ಇದೆ. ಇಷ್ಟೆಲ್ಲ ಅವ್ಯವಸ್ಥೆ ಇರುವಾಗ ನೀವು ಯಾವ ನೈತಿಕತೆ ಇಟ್ಕೊಂಡು ಈ ಅಕ್ರಮ ಗಣಿಗಾರಿಕೆಗೆ ನೀವು ಕುಮ್ಮಕ್ಕು ಕೊಟ್ಟಿದ್ದೀರಾ? ಮಾನ್ಯ ಶಾಸಕರಾದಂಥ ನಂಜೇಗೌಡ್ರೆ, ಎಸ್.ಎನ್. ನಾರಾಯಣಸ್ವಾಮಿ ಅವರೇ, ಈ ಒಂದು ಮಾರ್ಕೊಂಡೈನ ಡ್ಯಾಮ್ ಅಕ್ರಮ ಗಣಿಗಾರಿಕೆ ಉಳಿಸಬೇಕೆಂದು 15/4/2025 ಮಂಗಳವಾರ ಬೆಳಗ್ಗೆ 11 ಗಂಟೆಗೆ 21 ತಮಟೆ ಮುಖಾಂತರ ಅಕ್ರಮ ಗಣಿಗಾರಿಕೆಯಿಂದ ಶಾಸಕರಗಳ ಮನೆ ಮುಂದೆವರೆಗೂ ಕಾಲ್ನಡಿಗೆ ಜಾಥಾ ಮಾಡುವ ಮುಖಾಂತರ ಹೋರಾಟ ಮಾಡಿ ನ್ಯಾಯ ಪಡ್ಕೊಳ್ತಿದ್ವಿ. ಆಗಲೂ ನ್ಯಾಯ ಸಿಗಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮುಂದಿನ ದಿನಾಂಕದಂದು ಈ ಒಂದು ಮಾರ್ಕೊಂಡೈನ ಡ್ಯಾಮ್ನಲ್ಲಿ ಬಟ್ಟೆಯನ್ನು ಬಿಚ್ಚಿ ಬೆತ್ತಲೆ ಹೋರಾಟ ಮಾಡುವ ಮುಖಾಂತರ ಅಕ್ರಮ ಗಣಿಗಾರಿಕೆಯನ್ನು ತೊಲಗಿಸೋಣ, ಈ ಒಂದು ಮಾರ್ಕೊಂಡೈನ ಡ್ಯಾಮನ್ನು ಉಳಿಸೋಣ ಎಂಬ ಅಭಿಯಾನವನ್ನು ಮಾಡುವ ಎಚ್ಚರಿಕೆಯನ್ನು ಜಿಲ್ಲಾಡಳಿತ, ತಾಲೂಕಾಡಳಿತ ಮತ್ತು ಜನಪ್ರತಿನಿಧಿ ನೀಡ್ತಾ ಇದ್ದೀವಿ. ಮಾಲೂರು ತಾಲೂಕು ಟೇಕಲ್ ಹಾಗೂ ಮಾಸ್ತಿ ಹೋಬಳಿಯಲ್ಲಿ ನಿರಂತರವಾಗಿ ಅಕ್ರಮ ಗಣಿಗಾರಿಕೆ ಅರಣ್ಯ ಭೂಮಿಯಲ್ಲಿ ಮತ್ತು ಗೋಮಾಳದಲ್ಲಿ ನಡೀತಿದೆ ಅಂತೇಳಿ ಆರೋಪಗಳು ಮತ್ತು ದೂರುಗಳು ಬರ್ತಾ ಇದ್ದರೂ ಸಹ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಇಲ್ಲಿನ ರಾಜಕೀಯ ವ್ಯಕ್ತಿಗಳ ಒಂದು ಒತ್ತಡಕ್ಕೆ ಮಣಿದು ಯಾವುದೇ ರೀತಿಯ ಅಕ್ರಮ ಗಣಿಗಾರಿಕೆ ತಡೆಯುವಲ್ಲಿ ವಿಫಲವಾಗಿದ್ದಾರೆ. ಮತ್ತೊಂದೆಡೆ ಬದುಕು ಆರಿಸಿಕೊಳ್ಳಲು ತನ್ನ ಸ್ವಾಭಿಮಾನದ ಜೀವನ ನಡೆಸಲು ಹೊರ ರಾಜ್ಯದಿಂದ ಬರುವ ಕಾರ್ಮಿಕರ ಬಲಿ ಪಡೆಯುತ್ತಿರುವಂತಹ ಉದಾಹರಣೆಗಳು ಸಾಕಷ್ಟಿದ್ದರೂ ಸಹ ನೆಪ ಮಾತ್ರಕ್ಕೆ ನಾವು ಕ್ರಮ ಕೈಗೊಳ್ಳುತ್ತೀವಿ ಅಂತೇಳಿ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೆ ಅಕ್ರಮ ಗಣಿಗಾರಿಕೆಗಳಿಗೆ ಕುಮ್ಮಕ್ಕು ನೀಡುವ ಜೊತೆಗೆ ನೂರಾರು ಕೋಟಿ ತೆರಿಗೆ ವಂಚನೆ ಮಾಡಿರುವ ಗಣಿಗಾರಿಕೆಯನ್ನು ರಕ್ಷಣೆ ಮಾಡುವಲ್ಲಿ ಗಣಿ ಇಲಾಖೆ, ಜಿಲ್ಲಾಡಳಿತ, ತಾಲೂಕಾಡಳಿತ ಸಂಪೂರ್ಣವಾಗಿ ನಿರತವಾಗಿದೆ ಅಂತೇಳಿ ಆರೋಪ ಮಾಡುವ ಜೊತೆಗೆ ಇವತ್ತು ನಾವು ಸರ್ಕಾರಿ ಅರಣ್ಯ ಭೂಮಿ ಮತ್ತು ಗೋಮಾಳದಲ್ಲಿದ್ದೀವಿ. ಅದು ಸಹ ಮಾರ್ಕೊಂಡೈನ್ ಡ್ಯಾಮ್ ಇದೆ ಇಲ್ಲಿ.
ಆ ಮಾರ್ಕೊಂಡೈನ್ ಡ್ಯಾಮ್ ಪಕ್ಕದಲ್ಲಿಯೇ ಸಹ ಈ ರೀತಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ. ಅಧಿಕಾರಿಗಳಿಗೆ ಕಣ್ಣು ಕಾಣಿಸ್ತಾ ಅಲ್ವಾ? ತಾಲೂಕು ಆಡಳಿತಕ್ಕೆ ಕಣ್ಣು ಕಾಣಿಸಲ್ವ? ಕುರುಡರಾಗ್ಬಿಟ್ಟಿದ್ದಾರ. ಇನ್ನು ಜನಪ್ರತಿನಿಧಿಗಳು ಅಂತೂ ನಾನು ಮತ ಗೆಲ್ಲಬೇಕು, ಚುನಾವಣೆ ಸಮಯ ನನಗೆ ಯಾರೇನ ಮತ ಹಾಕಲಿ ಪರವಾಗಿಲ್ಲ, ಅವರು ಅಕ್ರಮ ಗಣಿಗಾರಿಕೆಯನ್ನು ಮಾಡ್ಕೊಂಡಾಗಲಿ ಏನೂ ಮಾಡ್ಕೊಂಡಾಗಲಿ ಅದಂತಲ್ಲ. ಒಂದು ಯಾವುದೇ ಗಣಿಗಾರಿಕೆ ಮಾಡಬೇಕಾದ್ರೆ ಪರಿಸರ ಇಲಾಖೆ, ಆರೋಗ್ಯ ಇಲಾಖೆ, ಪಂಚಾಯಿತಿ, ತಾಲೂಕು ಆಡಳಿತ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮತ್ತು ಯಾವುದೇ ಜನಸಾಮಾನ್ಯರಿಗೆ ತೊಂದರೆ ಆಗದಂತೆ, ಜಾನುವಾರುಗಳಿಗೆ ತೊಂದರೆ ಆಗದಂತೆ ಮತ್ತು ಅದರಲ್ಲೂ ಪ್ರಮುಖವಾಗಿ ಈ ಒಂದು ಮಾರ್ಕೊಂಡೈನ್ ಡ್ಯಾಮ್ ಅದು ಪಕ್ಕದಲ್ಲೇ ಇದೆ. ಆ ಅಣೆಕಟ್ಟೆಗೆ ಯಾಕಂದರೆ ಅದು ಕೆರೆ ಮಳೆ ಬಂದು ಕೆರೆ ತುಂಬಿದರೆ ಅದು ಸುಮಾರು ಮಾಲೂರು 3 ತಾಲೂಕಿಗೆ ಕುಡಿಯೋ ನೀರಿನ ಯೋಜನೆ ಆಗಿದೆ. ಅಂತಹ ಸ್ಥಳದಲ್ಲಿ ಜೆಲಿಟನ್ನನ್ನು ಉಪಯೋಗಿಸಿಕೊಂಡು ಕೆಲವು ಅಕ್ರಮ ಗಣಿಗಾರಿಕೆ ಮಾಡುತ್ತಾರರು ಈ ರೀತಿ ಕಲ್ಲು ಗಂಡೆಗಳನ್ನು ಪ್ರತಿದಿನ 20-25 ಲೋಡು ಮಾಲೂರು ಮತ್ತು ಜಿಗಡಿಗೆ ಹೋರಾಟ ಸಾಗಾಣಿಕೆ ಮಾಡ್ತಾ ಇದ್ದಾರೆ. ಒಂದು ಕಲ್ಲಿನ ಬೆಲೆ ಇವತ್ತು 50,000-60 ಸಾವಿರ ರೂಪಾಯಿ. ಅವ್ರ ಖರ್ಚು ಬಂದರೆ 20,000-30 ಸಾವಿರ ರೂಪಾಯಿ ಬರಲಿ. ಪ್ರತಿದಿನ ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿ ಪ್ರತಿ ತಿಂಗಳು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡುತ್ತಿರುವಂಥ ಅಕ್ರಮ ಗಣಿಗಾರಿಕೆ ಕಡಿವಾಣ ಎಲ್ಲಿ? ಆ ಗಣಿಗಾರಿಕೆಯಿಂದ ಮಾರ್ಕೊಂಡೈನ್ ಡ್ಯಾಮನ್ನು ರಕ್ಷಣೆ ಮಾಡುವವರು ಯಾರು? ಇದು ಸಾರ್ವಜನಿಕವಾಗಿ ಜನಪ್ರತಿನಿಧಿಗಳನ್ನು, ಗಣಿ ಮತ್ತು ಭೂವಿಜ್ಞಾನಿ ಅಧಿಕಾರಿಗಳನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಈ ಕೂಡಲೇ ಮಾರ್ಕೊಂಡೈನ್ ಡ್ಯಾಮ್ ಪಕ್ಕದ ಅರಣ್ಯ ಮತ್ತು ಗೋಮಾಳದಲ್ಲಿ ನಡೆಯುತ್ತಿರುವ ಅಕ್ರಮ ಗಣಿಗಾರಿಕೆಯನ್ನು ಸ್ಥಗಿತ ಮಾಡಿ ಆ ಅಕ್ರಮ ಗಣಿಗಾರಿಕೆ ಮಾಡ್ತಿರೋ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಡ್ಯಾಮನ್ನು ಉಳಿಸಬೇಕಂತೇಳಿ ಇದೇ ತಿಂಗಳು 15/4/2025 ಇದು ಜಾನುವಾರುಗಳು ಮತ್ತು ತಮಟೆಗಳ ಸಮೇತ ಈ ಒಂದು ಡ್ಯಾಮ್ನಿಂದ ಶಾಸಕರ ಮನೆವರೆಗೂ ಹೋರಾಟ ಮಾಡುವ ಮುಖಾಂತರ ಅಕ್ರಮ ಗಣಿಗಾರಿಕೆ ತೊಲಗಿಸೋಣ, ಡ್ಯಾಮನ್ನು ಉಳಿಸೋಣ ಎಂಬ ಒಂದು ಹೋರಾಟಕ್ಕೆ ಸಮಸ್ತ ನಾಗರಿಕರು ಕೈ ಜೋಡಿಸಬೇಕನ್ನು ಮನವಿಯನ್ನು ಮಾಡ್ತಾಯಿದ್ವಿ. ಟೇಕಲ್ ಮಾಸ್ತಿ ವ್ಯಾಪ್ತಿಯಲ್ಲಿ ಅಕ್ರಮ ಗಣಿಗಾರಿಕೆಗೆ ಬದುಕು ಕಟ್ಟಿಕೊಳ್ಳಲು ಬರುವ ನೂರಾರು ಜನರ ಪ್ರಾಣ ಛಿದ್ರವಾಗ್ತಾ ಇದ್ರೂ ಸಹ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ, ಸರ್ಕಾರಕ್ಕೆ ಮಾನವೀಯತೆ ಅನ್ನೋದು ಮರೆಯಾಗಿದೆ. ಅದರ ಜೊತೆಗೆ ಇವತ್ತು 3 ತಾಲೂಕುಗಳಿಗೆ ಕುಡಿಯುವ ನೀರಿನ ಯೋಜನೆಯಾದ ಮಾರ್ಕೊಂಡೈನ್ ಡ್ಯಾಮ್ ಪಕ್ಕದಲ್ಲಿಯೇ ಇವತ್ತು ಗೋಮಾಳ ಮತ್ತು ಸರ್ಕಾರಿ ಅರಣ್ಯ ಭೂಮಿಯಲ್ಲಿ ಅಕ್ರಮ ಗಣಿಗಾರಿಕೆಯನ್ನು ರಾಜಕೀಯ ವ್ಯಕ್ತಿಗಳ ಬೆಂಬಲಿಗರು ಮಾಡ್ತಾ ಇದ್ದಾರೆ. ಅದರಲ್ಲೂ ಸಹ ನರಸಿಂಹಯ್ಯ ಮತ್ತು ನಾಗೇಶ್ ಎಂಬುವರು ಈ ಒಂದು ಸ್ಥಳದಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ಮಾಡಿ ಪ್ರತಿದಿನ 10-20 ಲೋಡು ಮಾಲೂರು ಮತ್ತು ಜಿಗಣಿಗೆ ಸಾಗಾಣಿಕೆ ಮಾಡ್ತಾ ಇದ್ದಾರೆ. ಒಂದು ಲೋಡ್ ಬೆಲೆ ಅದನ್ನು 50,000-60 ಸಾವಿರ ರೂಪಾಯಿ ಆಗ್ತದೆ. 20 ಸಾವಿರ ರೂಪಾಯಿ ಖರ್ಚು ಬಂದ್ರೂ ಪ್ರತಿದಿನ 10 ಲಕ್ಷ ರೂಪಾಯಿ ಉಳಿತಾಯ ಮಾಡಿ ಇವತ್ತು ಪ್ರಕೃತಿ ತಪ್ಪನ್ನು ಲೂಟಿ ಮಾಡ್ತಾ ಇದ್ರು. ಅದು ಲೂಟಿ ಮಾಡುವ ಜೊತೆಗೆ ಏನು ಇವತ್ತು ಪರಿಸರ ಮಾಲಿನ್ಯ ಆಗ್ತಾ ಇದೆ, ಆ ನೀರು ಸಂಪೂರ್ಣವಾಗಿ ಕಲುಷಿತ ಆಗ್ತಾ ಇದೆ, ಜೆಲಿಟಿನ್ ಉಪಯೋಗಿಸ್ತಾ ಇದ್ದಾರೆ. ಇಷ್ಟೆಲ್ಲ ಅವ್ಯವಸ್ಥೆ ಇದ್ದರೂ ಸಹ ಆರೋಗ್ಯ ಇಲಾಖೆ ಇರ್ಬೋದು, ಗಣಿ ಮತ್ತು ಭೂವಿಜ್ಞಾನಿಗಿರೋದು ಕಣ್ಣಿದ್ದು ಕುರುಡರಂತೆ ವರ್ತನೆ ಮಾಡಿ ಇವತ್ತು ಡ್ಯಾಮ್ಗೆ ಮಾರಕವಾಗುವ ಅಕ್ರಮ ಗಣಿಗಾರಿಕೆಗೆ ಅರಣ್ಯ ಭೂಮಿಯಲ್ಲಿ ಪರವಾನಗಿ ನೀಡಿರುವಂಥ ಹಿಂದೆ ಇದ್ದ ಚೊಕ್ಕಾರೆಡ್ಡಿಯವರು, ಆ ಒಂದು ಚೊಕ್ಕಾರೆಡ್ಡಿ ಯಾವ ರೀತಿ ಅಂದರೆ ಅವರ ಅಧಿಕಾರಕ್ಕೆ ನಾಲಾಯಕ ಅಧಿಕಾರಿ ಅವರು. ಇವಾಗೂ ಫೋನ್ ಮಾಡ್ತಾರಂತೆ, ಯಾರು ಬಂದರೆ ಫೋನ್ ಮಾಡಿ ನಾನೇ ಕೊಟ್ಟಿದ್ದೀನಿ. ಅಲ್ಲ ಸ್ವಾಮಿ, ಡ್ಯಾಮ್ ಪಕ್ಕದಲ್ಲಿ ನೀವು ಅಕ್ರಮ ಗಣಿಗಾರಿಕೆಗೆ ಅನುಮತಿ ಕೊಡೋಕ್ಕೆ ನೀವು ಯಾರ್ರೀ? ಯಾರು? ನಾವು ಕ್ವಶನ್ ಮಾಡ್ತಾ ಇದ್ದೀವಿ. ನಾವು ಈ ಒಂದು ಮಾರ್ಕೊಂಡೈನ್ ಡ್ಯಾಮ್ ಪಕ್ಕದಲ್ಲಿ ನಡೀತಿರುವ ಅಕ್ರಮ ಗಣಿಗಾರಿಕೆಗೆ ಶಾಸಕರೇ ನೀವೇ ಕುಮ್ಮಕ್ಕು ಕೊಡ್ತಾ ಇದ್ದೀರಾ? ನಿಮ್ಮ ಬೆಂಬಲಿಗರ ರಕ್ಷಣೆಗೆ ನೀನೇ ಆಗಿದ್ದೀರಾ? ಇಲ್ಲ ನರಸಿಂಹಪ್ಪ ಇರ್ಬೋದು, ನಾಗೇಶ್ ಇರ್ಬೋದು, ಸುಮಾರು 10-20 ಕಡೆ ನಡೀತಿದ್ವ, ಎಲ್ಲರಿಗೂ ನೀವೇ ಕುಮ್ಮಕ್ಕು ಕೊಡ್ತಾ ಇದ್ದೀರಾ? ಇದು ಸಾರ್ವಜನಿಕರಿಗೆ ಉತ್ತರ ಬೇಕು. ನೀವು ಅವ್ರಿಗೆ ಕುಮ್ಮಕ್ಕು ಕೊಡಿಲ್ಲ ಅಂದರೆ ಮಾರ್ಕೊಂಡೈನ್ ಡ್ಯಾಮನ್ನು ಉಳಿಸಿ, ಆ ಅರಣ್ಯ ಭೂಮಿಯನ್ನು ಉಳಿಸಿ, ಪರಿಸರವನ್ನು ಉಳಿಸಿ ಅಂತೇಳಿ ಒತ್ತಾಯಿಸಿ 15/4/2025 ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಈ ಒಂದು ಡ್ಯಾಮ್ ಅಕ್ರಮ ಗಣಿಗಾರಿಕೆಯಿಂದ ಮಾನ್ಯ ಟೇಕಲ್ನಲ್ಲಿರುವ ನಂಜೇಗೌಡರವರ ಶಾಸಕರ ಮನೆ ಮುಂದೆವರೆಗೂ 21 ಟಮಟೆ ಹೊಡೆಯುವ ಮುಖಾಂತರ ನಮ್ಮ ಡ್ಯಾಮನ್ನು ಅಕ್ರಮ ಗಣಿಗಾರಿಕೆ ಉಳಿಸೋಣ, ನಮ್ಮ ಪರಿಸರವನ್ನು ಉಳಿಸೋಣ ಎಂಬ ಹೋರಾಟಕ್ಕೆ ಚಾಲನೆ ಕೊಡುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ.